ಹೇಗೈಸ್ ನಮಸ್ತೆ ಗೈಸ್, ನೀವೇನಾದ್ರೂ ಪ್ರಾಫಿಟೇಬಲ್ ಟ್ರೇಡರ್ ಆಗ್ಬೇಕಂದ್ರೆ ಈ ವಿಡಿಯೋನ ಹೇಳ್ತಾನೆ ನೋಡಿ. ಬಹಳ ಸಿಂಪಲ್ ಆಗಿರೋ ರೂಲ್ಸ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅಂಡ್ ನಿಮ್ಗೆ ಆಲ್ರೆಡಿ ಗೊತ್ತಿದೆ 90% ಪೀಪಲ್ ಆಪ್ಷನ್ ಟ್ರೇಡಿಂಗ್ ಅಲ್ಲಿ ಲಾಸ್ ನ ಮಾಡ್ಕೋತಾರೆ, ಫೇಲ್ ಆಗ್ತಿದ್ದಾರೆ. ಜಸ್ಟ್ 10% ಪೀಪಲ್ ಮಾತ್ರ ಪ್ರಾಫಿಟೇಬಲ್ ಆಗ್ತಿದ್ದಾರೆ, ಅಂದ್ರೆ ಪ್ರಾಫಿಟ್ ಅನ್ನ ಬುಕ್ ಮಾಡ್ತಿದ್ದಾರೆ. ಕರೆಕ್ಟ್ ಅಲ್ವಾ? ಕಂಟಿನ್ಯೂಸ್ ಆಗಿ. ಅಂಡ್ ಅವರು ಒಳ್ಳೆ ಲೈಫ್ ಸ್ಟೈಲ್ ನ ಲೀಡ್ ಮಾಡ್ತಿದ್ದಾರೆ. ನೀವು ಕೂಡ ಪ್ರಾಫಿಟೇಬಲ್ ಆಗ್ಬೇಕು ಅಂತ ಇದ್ರೆ ಈ ವಿಡಿಯೋನ ಮಿಸ್ ಮಾಡದೆ ನೋಡಿ. ಈ ರೂಲ್ಸ್ ಏನಿದಾವ 6 ರೂಲ್ಸ್ ಕೂಡ ಇದು ಒಬ್ಬ ಪ್ರಾಫಿಟೇಬಲ್ ಟ್ರೇಡರ್ ಫಾಲೋ ಮಾಡೋ ರೂಲ್ಸ್ ಇವು. ಈ ರೂಲ್ಸ್ ಎಲ್ಲ ನೀವು ಕೂಡ ಫಾಲೋ ಮಾಡಿದ್ರೆ ಡೆಫಿನೆಟ್ಲಿ ಪ್ರಾಫಿಟ್ ಅಲ್ಲಿ ನಿಮ್ ಜರ್ನಿ ಸ್ಟಾರ್ಟ್ ಆಗುತ್ತೆ. ಕ್ಲಿಯರಾ? ಒಬ್ಬ ಪ್ರಾಫಿಟೇಬಲ್ ಟ್ರೇಡರ್ ನ ರೂಲ್ಸ್ ಇವು. ಓಕೆ, ನೀವು ಕೂಡ ಪ್ರಾಫಿಟೇಬಲ್ ಆಗ್ಬೇಕಂದ್ರೆ ಇದೇ ರೂಲ್ಸ್ ಅನ್ನ ಫಾಲೋ ಮಾಡಬೇಕು. ನಿಮ್ಗೆ 1 ವರ್ಷ 2 ವರ್ಷ 3 ವರ್ಷ 4 ವರ್ಷ ಆದ್ಮೇಲೆ ಕೂಡ ರಿಯಲೈಸ್ ಆಗೋದು ಇದೇ ಪಾಯಿಂಟ್. ಆ 4 ವರ್ಷ ಎಲ್ಲ ಹೋಗೋದು ಬೇಡ, ಸ್ಟ್ರಗಲ್ ಜರ್ನಿ. ಇವಾಗೆ ಆ ಪಾಯಿಂಟ್ ಅನ್ನ ಅರ್ಥ ಮಾಡ್ಕೊಳ್ಳಿ. ಓಕೆ, ಫಸ್ಟ್ ಒಂದು ಪಾಯಿಂಟ್ ಬಂದ್ಬಿಟ್ಟು ಒಬ್ಬ 10% ಪೀಪಲ್ ಏನಿರ್ತಲ್ಲ ಪ್ರಾಫಿಟೇಬಲ್, ಅವಂದು ಲಿಮಿಟ್ ಇರುತ್ತೆ. ದಿನಕ್ಕೆ 2 ಟ್ರೇಡ್ 3 ಟ್ರೇಡ್ ಆದ್ರೆ ಸಾಕು, ಅದು ಪ್ರಾಫಿಟ್ ಆಗಲಿ ಲಾಸ್ ಆಗಲಿ ಡೇನ ಕ್ಲೋಸ್ ಮಾಡ್ತಾನಂತೆ. ಸೊ ಅದೇ ರೀತಿ ನೀವೇನ್ ಮಾಡಿ ಅಂದ್ರೆ 2 ಟ್ರೇಡ್ ಇನ್ ಎ ಡೇ ಎಕ್ಸೆಪ್ಟ್ ದ ಡೇ ಲಾಸ್ ಅಂಡ್ ಪ್ರಾಫಿಟ್ ಅಂಡ್ ಕ್ಲೋಸ್ ದ ಡೇ. ನೀವು ದಿನಕ್ಕೆ 2 ಟ್ರೇಡ್ ಅನ್ನ ಮಾಡಿ. ಪ್ರಾಫಿಟ್ ಆಯ್ತಾ ಡೇನ ಅಕ್ಸೆಪ್ಟ್ ಮಾಡಿ, ಲಾಸ್ ಆಯ್ತಾ ಅವಾಗ ಕೂಡ ಡೇನ ಆ ಲಾಸ್ ಅನ್ನ ಎಕ್ಸೆಪ್ಟ್ ಮಾಡಿ ಡೇನ ಕ್ಲೋಸ್ ಮಾಡಿಬಿಡಿ. ಬಟ್ ಈ 90% ಪೀಪಲ್ ಅಂದ್ರೆ ಲಾಸ್ ನ ಮಾಡ್ಕೊಳ್ಳೋ ಪೀಪಲ್ ಏನ್ ಮಾಡ್ತಾರ ಅಂದ್ರೆ ಪ್ರಾಫಿಟ್ ಆಗಿರೋ ಡೇನ ಎಕ್ಸೆಪ್ಟ್ ಮಾಡ್ತಾರೆ, ಬಟ್ ಲಾಸ್ ಆಗಿರೋ ಡೇನ ಎಕ್ಸೆಪ್ಟ್ ಮಾಡಕ್ ರೆಡಿ ಇರಲ್ಲ. ಇವಾಗ ಫಾರ್ ಎಕ್ಸಾಂಪಲ್ ನಿಮ್ಗೊಂದು ಕ್ವಶನ್, ನೀವು ತಗೊಂಡಿರೋ ಟ್ರೇಡ್ ಯಾವ್ದು ಕೂಡ ಪ್ರಾಫಿಟೇ ಬುಕ್ ಆಗಿಲ್ವಾ ಹೇಳಿ? 2-3 ದಿನ ಪ್ರಾಫಿಟ್ ಆಗಿರುತ್ತೆ, ಬಟ್ 4ನೇ ದಿನ ನೀವು ಎಸಲ್ ತೊಳಕ್ ರೆಡಿ ಇರಲ್ಲ. ಅವತ್ತು ಕೂಡ ಡೇನ ಪ್ರಾಫಿಟ್ ಎಲ್ಲ ಕ್ಲೋಸ್ ಮಾಡ್ಬೇಕಂತ ಓವರ್ ಟ್ರೇಡಿಂಗ್ ಮಾಡ್ತೀರಾ. ಸೊ ಅದು ಕನ್ವರ್ಟ್ ಆಗಿ ಕಂಪ್ಲೀಟ್ಲಿ ಲಾಸ್ ಅಲ್ಲಿ ಕನ್ವರ್ಟ್ ಆಗುತ್ತೆ. ಡೇ ಹೆವಿ ಲಾಸ್ ಅನ್ನ ತಗೋತಾರೆ. ಕರೆಕ್ಟ್ ಅಲ್ವಾ? ಸೊ ಅದಕ್ಕೋಸ್ಕರ ಈ ರೂಲ್ ಅನ್ನ ಫಾಲೋ ಮಾಡಿ ಗೈಸ್, ನೀವು ಪ್ರಾಫಿಟ್ ಎಲ್ಲ ಇರ್ತೀರಾ. ಕರೆಕ್ಟಾ? ದಿನಕ್ಕೆ 2 ಟ್ರೇಡ್ ಮಾಡೋದು, ಪ್ರಾಫಿಟ್ ಆಯ್ತಾ ಕ್ಲೋಸ್ ಮಾಡೋದು, ಲಾಸ್ ಆಯ್ತಾ ಕ್ಲೋಸ್ ಮಾಡೋದು. ಫಸ್ಟ್ ಒಂದು ಪಾಯಿಂಟ್. ಸೆಕೆಂಡ್ ಒಂದು ಪಾಯಿಂಟ್ ಬಂದ್ಬಿಟ್ಟು ಮೇಂಟೈನ್ ಸಿಸ್ಟಮ್ ಸ್ಟಾಪ್ ಲಾಸ್. ಕಂಪಲ್ಸರಿ ಸಿಸ್ಟಮ್ ಸ್ಟಾಪ್ ಲಾಸ್ ಅನ್ನ ಮೇಂಟೈನ್ ಮಾಡಿ ಗೈಸ್. ಇವಾಗ ಏನು ಪ್ರಾಫಿಟೇಬಲ್ ಇದಾರಲ್ಲ ಅವ್ರು ಕಂಪಲ್ಸರಿ ಯೂಸ್ ಮಾಡ್ತಾರೆ. ಯಾಕಂದ್ರೆ ನಮ್ಮ ಕ್ಯಾಪಿಟಲ್ ನ ಸೇವ್ ಮಾಡಕ್ಕೆ ಒಂದೇ ಒಂದು ಸಾಧನ ಅಂದ್ರೆ ಅದು ಸ್ಟಾಪ್ ಲಾಸ್. ಇವಾಗ ನಿಮ್ಗೆ ಗೊತ್ತಿರುತ್ತೆ ಮಾರ್ಕೆಟ್ ಅಲ್ಲಿ ಯಾವ ರೀತಿ ಪ್ರೀಮಿಯಂ ಜಂಪ್ ಆಗ್ತಾವ ಅಂತೇಳಿ. ಸೊ ಅದಕ್ಕೋಸ್ಕರ ಕಂಪಲ್ಸರಿ ಸಿಸ್ಟಮ್ ಸ್ಟಾಪ್ ಲಾಸ್ ಅನ್ನ ಮೇಂಟೈನ್ ಮಾಡಿ. ಸೊ ಅದ್ರ ಮೇಲೆ ವರ್ಕ್ ಮಾಡಿ, ನೀವು ಪ್ರಾಫಿಟ್ ಅಲ್ಲಿ ಇರ್ತೀರಾ. ಅಂಡ್ ಥರ್ಡ್ ಒನ್ ಬಂದ್ಬಿಟ್ಟು ಅವಾಯ್ಡ್ ದ ಪೋಮೋ ಅಂಡ್ ಗ್ರೀಡ್. ಅಂಡ್ ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಪೋಮೋ ಮತ್ತೆ ಗ್ರೀಡ್ ಅನ್ನ ಅವಾಯ್ಡ್ ಮಾಡ್ಬೇಕಾಗುತ್ತೆ. ಪೋಮೋ ಅಂದ್ರೆ ಫಿಯರ್ ಆಫ್ ಮಿಸ್ಸಿಂಗ್ ಅಪರ್ಚುನಿಟಿ. ಎಲ್ಲಿ ನನ್ನ ಈ ಅಪರ್ಚುನಿಟಿ ಮಿಸ್ ಆಗುತ್ತೆ ಅಂತೇಳಿ ಮಿಡಲ್ ಅಲ್ಲಿ ಒಂದು ಸ್ಟ್ರಾಂಗ್ ಆಗಿರೋ ಗ್ರೀನ್ ಕ್ಯಾಂಡಲ್ ಮಿಡಲ್ ಅಲ್ಲಿ ಎಂಟ್ರಿ ಆಗೋದು. ಈ ರೀತಿ ಮಾಡಿದ್ರೆ ಬಹಳ ಚಾನ್ಸಸ್ ಇರುತ್ತೆ ರಿವರ್ಸ್ ಆಗೋದು. ಏನದು ಒಂದು ಪುಲ್ ಬ್ಯಾಕ್ ಕೊಟ್ಟಿರ್ತಲ್ಲ ಸ್ಟ್ರಾಂಗ್ ಆಗಿ, ಸೊ ಅದು ಕಂಪ್ಲೀಟ್ಲಿ ರಿವರ್ಸ್ ಆಗೋ ಚಾನ್ಸಸ್ ಬಹಳ ಇರುತ್ತೆ. ಸೊ ಆ ರೀತಿ ಯಾವತ್ತೂ ಕೂಡ ಎಂಟ್ರಿ ಆಗಕ್ಕೆ ಹೋಗ್ಬೇಡಿ, ಪೋಮೋನ ತರಕ್ ಹೋಗ್ಬೇಡಿ. ಈ ಅಪರ್ಚುನಿಟಿ ಮಿಸ್ ಆಗುತ್ತೆ ಅಂತ ಎಂಟ್ರಿ ಯಾವತ್ತೂ ಆಗಕ್ಕೆ ಹೋಗ್ಬೇಡಿ. ಇದಲ್ಲ, ಇನ್ನೂ ಸಿಕ್ಕಾಪಟ್ಟೆ ಅಪರ್ಚುನಿಟಿ ಸಿಗ್ತಾವೆ ನಿಮ್ಗೆ, ಪ್ರಾಪರ್ ಆಗಿರೋ ಸೆಟಪ್ ಆಕ್ಟಿವೇಟ್ ಆಗಿರೋ ಅಪರ್ಚುನಿಟಿ. ಸೊ ಅದಕ್ಕೋಸ್ಕರ ಪೋಮೋನ ತರಕ್ ಹೋಗ್ಬೇಡಿ, ಗ್ರೀಡ್ ಅನ್ನ ಕೂಡ ತರಕ್ ಹೋಗ್ಬೇಡಿ. ಆಸೆ ನಂಗೆ ಇವಾಗ ಆಲ್ರೆಡಿ ನೀವು ಅನ್ಕೊಂಡಿರೋ ಪರ್ಸೆಂಟೇಜ್ ಅದ್ರಲ್ಲಿ ಸಿಕ್ಕಿರುತ್ತೆ ಪ್ರಾಫಿಟ್. ನೀವು ಅನ್ಕೊಂಡ್ರೆ 1:2 1:3 ಹಿಟ್ ಆಗಿರುತ್ತೆ, ಬಟ್ ಇನ್ನೂ ಕೂಡ ವೇಟ್ ಮಾಡೋದು ಇದು ರಾಂಗು. ಸೊ ನಿಮ್ಮ ಟಾರ್ಗೆಟ್ ಹಿಟ್ ಆಗಿದ್ರೆ ಡೇನ ಕ್ಲೋಸ್ ಮಾಡಿ. ಪೋಮೋ ಮತ್ತೆ ಗ್ರೀಡ್ ಅನ್ನ ತರಕ್ ಹೋಗ್ಬಿಡಿ, ಇದು ಬಹಳ ಇಂಪಾರ್ಟೆಂಟ್. ಅಂಡ್ ಫೋರ್ತ್ ಪಾಯಿಂಟ್ ಬಂದ್ಬಿಟ್ಟು ಆಲ್ವೈಸ್ ಫಾಲೋ ಯುವರ್ ಸೆಟಪ್ ಅಂಡ್ ವೇಟ್ ಫಾರ್ ಇಟ್. ನಿಮ್ಮ ಸೆಟಪ್ ಅನ್ನೇ ಫಾಲೋ ಮಾಡಿ. ನಿಮ್ದೊಂದು ಸ್ಟ್ರಾಟಜಿ ನಿಮ್ದೊಂದು ಬಿಲ್ಡ್ ಮಾಡಿರ್ತೀರಾ, ಇಲ್ಲ ಎಲ್ಲೋ ಕೋರ್ಸ್ ಮಾಡಿರ್ತೀರಾ, ಅದನ್ನೇ ಫಾಲೋ ಮಾಡಿ. ಅದನ್ನ ಬಿಟ್ಟು ಬೇರೆ ಏನು ಕೂಡ ಟ್ರೈ ಮಾಡಕ್ ಹೋಗ್ಬಿಡಿ. ಕಂಟಿನ್ಯೂಸ್ ಆಗಿ ಅದನ್ನೇ ಫಾಲೋ ಮಾಡಿದ್ರೆ ಅದೇ ನಿಮ್ಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಬಟ್ ನೀವು ಇವತ್ತು ಇದನ್ನ ಮಾಡಿದ್ರಿ, ನಾಳೆ ಅದನ್ನ ಮಾಡಿದ್ರಿ, ವರ್ಕೌಟ್ ಆಗಲ್ಲ. ಅಂಡ್ ನಿಮ್ಮ ಸೆಟಪ್ಗೋಸ್ಕರ ವೇಟ್ ಮಾಡಿ ಗೈಸ್. ಓಕೆ, ಕಂಟಿನ್ಯೂಸ್ ಆಗಿ 1 ಫುಲ್ ಡೇ ವೇಟ್ ಮಾಡಿ ಸೆಟಪ್ ಆಕ್ಟಿವೇಟ್ ಆಗಿಲ್ಲ ಅಂದ್ರೆ. ಯಾಕಂದ್ರೆ ನಿಮಗೆ ಪ್ರಾಫಿಟ್ ಮಾಡಿಕೊಡೋದು ನಿಮ್ಮ ಸೆಟಪ್ ಹೊರತು ಬೇರೆ ಯಾವ್ದು ಟಿಪ್ಸು ಕಾಲ್ಸು ಟೆಲಿಗ್ರಾಮ್ ಚಾನಲ್ ಇಂದ ಅಲ್ಲ. ಕರೆಕ್ಟಾ? ಅಂಡ್ ಸೆಟಪ್ ಅನ್ನ ಬಿಲೀವ್ ಮಾಡಿ ಅದ್ರ ಮೇಲೆ ಕಂಟಿನ್ಯೂಸ್ ಆಗಿ ವರ್ಕ್ ಮಾಡಿ. ನಿಮ್ಮ ಅದೇ ಪ್ರಾಫಿಟೇಬಲ್ ಆಗಿ ಕನ್ವರ್ಟ್ ಮಾಡುತ್ತೆ. ಅಂಡ್ ಇವಾಗ ಯಾವುದೇ ಪ್ರಾಫಿಟೇಬಲ್ ಟ್ರೇಡರ್ ಇದಾರಲ್ಲ, ಅವ್ರು ಫಾಲೋ ಮಾಡೋದಿದೆ. ಅವ್ರದ್ದು ಒಂದೇ ಸೆಟಪ್ ಇರುತ್ತೆ, ಅದನ್ನೇ ಕಂಟಿನ್ಯೂಸ್ ಆಗಿ ಫಾಲೋ ಮಾಡ್ತಿರ್ತಾರೆ. ಬೇರೆ ಕಡೆ ತಲೆನೇ ಕೆಡ್ಸೋಳಲ್ಲ ಅವರು. ಬಟ್ ನಾವೇನ್ ಮಾಡ್ತೀವಿ, ಬಿಗ್ನರ್ಸು ಅಂಡ್ ಲಾಸ್ ಅಲ್ಲಿ ಇರೋರು ಬೇರೆ ಬೇರೆ ಇದು ಪ್ರಾಫಿಟ್ ಕೊಡುತ್ತಾ ಅಂತ ಚೇಂಜ್ ಮಾಡ್ತಾ ಹೋಗ್ತೀವಿ. ಅಂಡ್ 2 ಇಯರ್ 3 ಇಯರ್ 5 ಇಯರ್ ಆದ್ಮೇಲೆ ರಿಯಲೈಸ್ ಆಗುತ್ತೆ ನನಗೆ ನಾನು ಒಂದೇ ಸೆಟಪ್ ಮೇಲೆ ವರ್ಕ್ ಮಾಡ್ಬೇಕಾಗಿತ್ತು ಅಂತೇಳಿ. ಸೊ ಅದು 4 ಇಯರ್ ಎಲ್ಲ ಜರ್ನಿ ಖರಾಬ್ ಹೋಗೋದು ಬೇಡ. ಸ್ಟಾರ್ಟಿಂಗ್ ಅಲ್ಲೇನೆ ಒಂದೇ ಸೆಟಪ್ ಅಲ್ಲಿ ಫೋಕಸ್ ಮಾಡಿ. ಓಕೆ, ಫಿಫ್ತ್ ಒಂದು ಪಾಯಿಂಟ್ ಬಂದ್ಬಿಟ್ಟು ಫಾಲೋ ದ ರಿಸ್ಕ್ ಅಂಡ್ ರಿವಾರ್ಡ್. ಪ್ರಾಪರ್ ವೇದಲ್ಲಿ ನೀವು ಕೂಡ ರಿಸ್ಕ್ ಅಂಡ್ ರಿವಾರ್ಡ್ ಅನ್ನ ಫಾಲೋ ಮಾಡ್ಬೇಕಾಗುತ್ತೆ. 1:2 1:3 ಅಂತೇಳಿ. ಅಂಡ್ ಪ್ರಾಪರ್ ಆಗಿ ನೀವು ರಿಸ್ಕ್ ರಿವಾರ್ಡ್ ಅನ್ನ ಫಾಲೋ ಮಾಡಿದ್ರೆ ಸೊ ಪ್ರಾಫಿಟಬಲ್ ಆಗೋ ಚಾನ್ಸಸ್ ಬಹಳ ಇರುತ್ತೆ. ಅಂಡ್ ಇದೇನಾದ್ರೂ ಇಂಬ್ಯಾಲೆನ್ಸ್ ಆದ್ರೆ ಸೊ ಲಾಸ್ ಅಲ್ಲಿ ಇರೋ ಚಾನ್ಸಸ್ ಬಹಳ ಇರುತ್ತೆ. ಸೊ ಅದಕ್ಕೋಸ್ಕರ ಪ್ರಾಪರ್ ವೇದಲ್ಲಿ ರಿಸ್ಕ್ ಅಂಡ್ ರಿವಾರ್ಡ್ ಅನ್ನ ಫಾಲೋ ಮಾಡಿ. ಇವಾಗ ಫಾರ್ ಎಕ್ಸಾಂಪಲ್ ಇದ್ರ ಪ್ರಕಾರ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಇದ್ರ ಪ್ರಕಾರ ನನ್ನ ರೂಲ್ಸ್ ಪ್ರಕಾರ ಅಂದ್ರೆ ಒಬ್ಬ ಪ್ರಾಫಿಟಬಲ್ ಟ್ರೇಡರ್ ನ ರೂಲ್ಸ್ ಪ್ರಕಾರ ಯಾರು ದಿನಕ್ಕೆ 2 ಟ್ರೇಡ್ ಅನ್ನ ಮಾಡ್ತಾ ಇದ್ದೀನಿ ನಾವು. ದಿನಕ್ಕೆ 2 ಟ್ರೇಡ್ ಮಾಡಿದ್ರೆ ಮಂತ್ಲಿ 20 ಡೇಸ್ ಮಾರ್ಕೆಟ್ ಓಪನ್ ಇರುತ್ತೆ. ದಿನಕ್ಕೆ 2 ಅಂದ್ರೆ 40 ಟ್ರೇಡ್ ಆಯ್ತು. ಟೋಟಲಿ 40 ಟ್ರೇಡ್ ಆಯ್ತು. 40 ಟ್ರೇಡ್ ಅಲ್ಲಿ
20 ಎಸ್ ಎಲ್ ಇಟ್ಟಾಯ್ತು, ಅಂದ್ರೆ 20 ಟ್ರೇಡು ಎಸ್ ಎಲ್ ಇಟ್ಟಾಯ್ತು ನಿಮ್ದು. ಅಂಡ್ ಪರ್ ಡೇ ನೀವು 300, ಫಾರ್ ಎಕ್ಸಾಂಪಲ್ ನಿಮ್ದು ಕ್ಯಾಲ್ಕುಲೇಷನ್ ಹೆಂಗಿದೆ ನಿಮ್ ಸೆಟಪ್ ಪ್ರಕಾರ ನೀವು ತಗೊಳ್ಳಿ. ಫಾರ್ ಎಕ್ಸಾಂಪಲ್ ಒಂದು ಎಂಟ್ರಿ ಆದ್ರೆ 300 ಎಸ್ ಎಲ್ ತಗೋತೀರಾ, ಕರೆಕ್ಟಾ? 25 ದಿನ ನಿಮ್ದು ಅಂದ್ರೆ 20 ಟ್ರೇಡ್ ನಿಮ್ದು ಎಸ್ ಎಲ್ ಇಟ್ ಆಗುತ್ತೆ. 20 ಇಂಟು 300 ಅಂದ್ರೆ 6000 ಆಯ್ತು, ಕರೆಕ್ಟ್ ಅಲ್ವಾ? 6000 ನಿಮ್ದು ಎಸ್ ಎಲ್ ಇಟ್ ಆಯ್ತು 1 ಮಂತ್ ಅಲ್ಲಿ. ಅಂಡ್ ನೆಕ್ಸ್ಟ್ ಬರೋಣ 10 ಟ್ರೇಡ್ ಅಂದ್ರೆ 10 ಟ್ರೇಡ್ 1:3 ಬುಕ್ ಮಾಡ್ತೀರಾ, 10 ಟ್ರೇಡ್ 1:2 ಬುಕ್ ಮಾಡ್ತೀರಾ. 10 ಇಂಟು 900 ಅಂದ್ರೆ 300 ನಿಮ್ದು ಎಸ್ ಎಲ್ ಆದ್ರೆ 1:2 ಅಂದ್ರೆ 600 ಆಗುತ್ತೆ. ಅಂಡ್ 1:3 ಅಂದ್ರೆ 900 ಆಗುತ್ತೆ. 10 ಇಂಟು 900 ಅಂದ್ರೆ 9000 ಆಗುತ್ತೆ. 10 ಇಂಟು 900 ಇಸ್ಕೊಲ್ ಟು 9000 ಅಂದ್ರೆ 9000 ಪ್ರಾಫಿಟ್ ಆಯ್ತು ನಿಮ್ದು. ಅಂಡ್ 1:2 ಬುಕ್ ಮಾಡಿರೋದು 6000 ಆಗುತ್ತೆ. 10 ಇಂಟು 600 ಇಸ್ಕೊಲ್ ಟು 6000 ಅಂದ್ರೆ 6000 ಆಗುತ್ತೆ. ಅಂಡ್ ನಿಮ್ದು ಆಲ್ರೆಡಿ 6000 ಲಾಸ್ ಇದೆ, 6000 ಪ್ರಾಫಿಟ್ ಇದೆ. ಇದರಲ್ಲಿ ಮೈನಸ್ ಆಯ್ತು, 0 ಆಯ್ತು. 9000 ಪ್ರಾಫಿಟ್ ಉಳಿತಲ್ವಾ? ಅಂಡ್ ಸಮ್ ಪೀಪಲ್ ಕ್ವಶನ್ ಮಾಡ್ತಾರೆ ಏನಂದ್ರೆ ಬ್ರೋಕರೇಜ್ ಕೂಡ ಪೇ ಮಾಡ್ಬೇಕಾಗುತ್ತಲ್ಲ. ಎಸ್ ಗೈಸ್, ಬ್ರೋಕರೇಜ್ ಕೂಡ ಪೇ ಮಾಡ್ಬೇಕಾಗುತ್ತೆ, ಇಲ್ಲ ಅಂತಲ್ಲ. ಅಂಡ್ ಬ್ರೋಕರೇಜ್ ನೀವ್ ಏನಾದ್ರು ಪೇ ಮಾಡಿದ್ರೆ ಇಷ್ಟು ಪ್ರಾಫಿಟ್ ಉಳಿಯಲ್ಲ. ಬಟ್ ನಾನ್ ಮೇನ್ ಆಗಿ ಬಂದ್ಬಿಟ್ಟು ಕೋಟಕ್ ಡಿಮಾರ್ಟ್ ಅಕೌಂಟ್ ಅನ್ನು ಯೂಸ್ ಮಾಡ್ತಿರೋದು. ಕೋಟಕ್ ಡಿಮಾರ್ಟ್ ಅಕೌಂಟ್ ಅಲ್ಲಿ ಪ್ರೀ ಬ್ರೋಕರೇಜ್ ಇದೆ, ಕರೆಕ್ಟಾ? ಪ್ರೀ ಬ್ರೋಕರೇಜ್ ಇದೆ. ಅಂಡ್ ನೀವ್ ಏನಾದ್ರು ಬೇರೆ ಯಾವ್ದೋ ಬ್ರೋಕರ್ ಅನ್ನ ಯೂಸ್ ಮಾಡ್ತಾ ಇದ್ರೆ 40 ಇಂಟು 50 ಅಂದ್ರೆ 40 ಟ್ರೇಡ್ ಇಂಟು 1 ಎಂಟ್ರಿ ಎಕ್ಸಿಟ್ ಎಷ್ಟಾಗುತ್ತೆ ಅಂದ್ರೆ 50 ರುಪೀಸ್ ಆಗುತ್ತೆ. ಇದು 2000 ಅದು ಹೋಗುತ್ತೆ, ಕರೆಕ್ಟಾ? ನೀವೇನಾದ್ರೂ ಯಾವ್ದೋ ಬ್ರೋಕರ್ ಇರೋ ಆಪ್ ಅನ್ನ ಯೂಸ್ ಮಾಡ್ತಾ ಇದ್ರೆ, ಡಿಮಾರ್ಟ್ ಅಕೌಂಟ್ ಯೂಸ್ ಮಾಡ್ತಾ ಇದ್ರೆ 2000 ಬ್ರೋಕರೇಜ್ ಅನ್ನ ಪೇ ಮಾಡಬೇಕಾಗುತ್ತೆ, ಕರೆಕ್ಟಾ? ಬಟ್ ನನ್ನ ಪರ್ಸನಲ್ ಸಜೆಷನ್, ನೀವು ಬಿಗ್ನರ್ ಇದ್ರೆ ಇನ್ನೂ ಕೂಡ ಪ್ರಾಫಿಟಬಲ್ ಆಗಿಲ್ಲ ಅಂದ್ರೆ ಕೋಟಕ್ ನೀವನ್ನ ಯೂಸ್ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನ್ ಅಲ್ಲಿ ಕೋಟಕ್ ನೀವು ಲಿಂಕ್ ಕೂಡ ಇದೆ, 0 ಬ್ರೋಕರೇಜ್ ಇದೆ. ಸೊ ನೀವು ಆ 2000 ಕೂಡ ಸೇವ್ ಮಾಡ್ಕೋಬಹುದು ಸ್ಟಾರ್ಟಿಂಗ್ ಅಲ್ಲಿ. ಸೊ ಈ ರೂಲ್ಸ್ ಅನ್ನ ಫಾಲೋ ಮಾಡಿದ್ರೆ ನೀವು ಪ್ರಾಫಿಟ್ ಅಲ್ಲಿರೋ ಚಾನ್ಸಸ್ ಬಹಳ ಇರುತ್ತೆ. ನಿಮ್ ಕ್ಯಾಲ್ಕುಲೇಷನ್ ನಿಮ್ ಕಣ್ ಮುಂದೆ ಇದೆ, ಇದನ್ನ ನೀವು ಫಾಲೋ ಮಾಡಿದ್ರೆ ಪ್ರಾಫಿಟ್ ಅಲ್ಲೇ ಇರ್ತಾರೆ. ಬಟ್ ಈ ರೂಲ್ಸ್ ಅನ್ನ ಬ್ರೇಕ್ ಮಾಡಿ ನೀವು ಟ್ರೇಡ್ ಮಾಡಿದ್ರೆ ಲಾಸ್ ಅಲ್ಲಿ ಇರ್ತಾರೆ, ಅದಂತೂ ಗ್ಯಾರಂಟಿ. ಅಂಡ್ 6 ಪಾಯಿಂಟ್ ಬಂದ್ಬಿಟ್ಟು ಮೇಂಟೈನ್ ದ ಜರ್ನಲ್. ಪ್ರಾಪರ್ ಆಗಿ ಜರ್ನಲ್ ಅನ್ನ ಮೇಂಟೈನ್ ಮಾಡ್ಬೇಕಾಗುತ್ತೆ. ಇವತ್ತು ಪ್ರಾಫಿಟ್ ಆಯ್ತಾ, ರೀಸನ್ ಏನು, ಲಾಸ್ ಆಯ್ತಾ, ರೀಸನ್ ಏನು, ಇದನ್ನೇ ಕಂಟಿನ್ಯೂಸ್ ಆಗಿ 2 to 3 ವೀಕ್ ಬರ್ಕೋತಾ ಹೋದ್ರೆ ಅನ್ಕೊಳ್ಳಿ, ಜರ್ನಲ್ ಮೇಂಟೈನ್ ಮಾಡ್ತಾ ಹೋದ್ರೆ ಅನ್ಕೊಳ್ಳಿ, 1 ವೀಕ್ 1 ಮಂತ್ 2 ಮಂತ್ ಆದ್ಮೇಲೆ ಒಂದ್ಸಲ ರಿವಿಷನ್ ಮಾಡೋಣ. ಎಲ್ಲಿ ಮಿಸ್ಟೇಕ್ ಆಗ್ತಿದೆ, ಎಲ್ಲಿ ಜಾಸ್ತಿ ನಾನು ರಾಂಗ್ ಆಗಿ ಸ್ಟೆಪ್ ಅನ್ನ ತಗೊಂಡು ಲಾಸ್ ಅನ್ನ ಮಾಡ್ತಾ ಇದೀನಿ, ಎಲ್ಲಿ ನಾನು ಕರೆಕ್ಟ್ ಆಗ್ತಿದೆ, ಏನ್ ಜಾಸ್ತಿ ಮಾಡಿದ್ರೆ ನಾನು ಪ್ರಾಫಿಟ್ ಆಗುತ್ತೆ ಅಂತ ಅನಲೈಸ್ ಮಾಡಿ ರಿವಿಷನ್ ಆಗುತ್ತೆ ನಿಮ್ಗೆ. ಸೊ ಇದನ್ನ ಮಾಡಿದ್ರೆ ನೀವು ಪ್ರಾಫಿಟಬಲ್ ಆಗೋ ಚಾನ್ಸಸ್ ಬಹಳ ಇರುತ್ತೆ. ಸೊ ಪ್ರಾಪರ್ ವೇದಲ್ಲಿ ಇದನ್ನ ಫಾಲೋ ಮಾಡಿ. ಅಂಡ್ ಈ ನಾಲೆಜ್ ಏನಾದ್ರು ನಿಮ್ಗೆ ವ್ಯಾಲ್ಯೂಬಲ್ ಅನ್ಸಿದ್ರೆ ಅಕೌಂಟ್ ಅನ್ನು ಫಾಲೋ ಮಾಡಿ, ಸಪೋರ್ಟ್ ಮಾಡಿ ಅಂಡ್ ಶೇರ್ ಮಾಡಿ ಗೈಸ್. ಥ್ಯಾಂಕ್ ಯು ಅಂಡ್ ಆಲ್ ದ ಬೆಸ್ಟ್.